ನಮಸ್ಕಾರ ಸ್ನೇಹಿತರೆ. ಭಿಕ್ಷುಕನಿಗೆ ಕೈ ಮುಗಿದು ಕ್ಷಮೆ ಕೇಳಿದ ಪೊಲೀಸ್ ಅವರು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾರೇ ಆಗಲಿ ಮುಖ ನೋಡಿ ಮೊಳ ಹಾಕ್ಬಾರ್ದು, ಬಟ್ಟೆ ನೋಡಿ ವ್ಯಕ್ತಿನ ಅಳಿಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲೊಬ್ರು ಉದ್ದುದ್ದ ಗಡ್ಡ ಬಿಟ್ಕೊಂಡು, ದೊಡ್ಡ ದೊಡ್ಡ ಕೂದಲುಗಳನ್ನ ಬಿಟ್ಕೊಂಡು, ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ಇರುವಂಥ ವ್ಯಕ್ತಿ. ಇವರು ಬಂದು ಮಧ್ಯಪ್ರದೇಶದ ಬೇತೂರ್ ಜಿಲ್ಲೆಯ ಕೋಚಾಮ ಎಂಬ ಜಾಗದಲ್ಲಿ ಬುಡಕಟ್ಟು ಜನಾಂಗದ ಮಧ್ಯದಲ್ಲಿ ಇರ್ತಾರೆ. ಆ ಜನಾಂಗ ಬುಡಕಟ್ಟು ಜನಾಂಗದವರು ಆಗಿರೋದನ್ನ ಪೊಲೀಸ್ನವರು ಆಚೆ ಈಚೆ ಅವ್ರನ್ನ ಅಂದರೆ ಗಮನಿಸ್ತಾ ಇರ್ತಾರೆ. ಒಂದಿನ ಬಂದ್ಬಿಟ್ಟು ಇಲ್ಲಿರೋರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ನಾನು ಎಲ್ಲೂ ಹೋಗಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ನಾನು ಯಾರಿಗೂ ತೊಂದರೆ ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ಪೊಲೀಸವರಿಗೆ ಸಿಟ್ಟು ಬರುತ್ತೆ. ಏನು ನೀನು ನಾವು ಹೇಳೋದು ಕೇಳ್ದಲ್ಲಿ ನಿಂದೆ ನೀನು ಹೇಳ್ತಿದ್ಯಲ್ಲ, ಯಾರು ನೀನು ಅಂತ ವಿಚಾರಿಸ್ತಾರೆ. ಆಗ ಅವ್ರು ಏನು ಹೇಳಲ್ಲ. ಪೊಲೀಸವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಯಾರು ನೀನು, ಹೇಳು ನೀನು ಅಂತ. ಅವ್ರು ಏನೂ ಹೇಳಲ್ಲ, ಜೋರಾಗಿ ನಕ್ಕು ಬಿಡ್ತಾರೆ. ಪೊಲೀಸವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಯಾರು ನೀನು ಕರೆಕ್ಟಾಗಿ ಹೇಳು ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದಂತಹ ಒಂದು ವರ್ಕನ್ನು ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ನವ್ರ ವರ್ಕ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿಗೂ ಕೂಡ ವರ್ಕ್ ಸ್ಟಾರ್ಟ್ ಮಾಡಿದಾಗ ಅವರು ಸಹನೆಯನ್ನು ಮೀರಿ ಹೇಳ್ತಾರೆ. ಏನಂತ, ನಾನು ನಿಮಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿ 8 ಭಾಷೆಗಳಲ್ಲಿ ಅವರು ಹೇಳ್ತಾರೆ. ಅವ್ರು ಪೊಲೀಸವರು ಶಾಕ್ ಆಗಿಬಿಡ್ತಾರೆ. ಏನಪ್ಪ ಈ ಭಿಕ್ಷುಕ ಇದ್ದವನು 8 ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ಒಂದೇ ಸಲ ಭೂಮಿ ಭೂಕಂಪ ಆದಂಗೆ ಅನಿಸ್ಬಿಡುತ್ತೆ. ಇದೇನಪ್ಪ ಇವನ್ ಬಾಯಲ್ಲಿ 8 ಭಾಷೆ ಕೇಳ್ತಾ ಇದೀವಲ್ಲ ನಾವು ಅಂತ. ಆ ವ್ಯಕ್ತಿ ಹೇಳಿದ್ದು ಆತನ ಹೆಸರು ಅಲೋಕ್ ಸಾಗರ್ ಅಂತ. ಆತ ಹೇಳ್ತಾನೆ, ನನ್ನ ಹೆಸರು ಅಲೋಕ್ ಸಾಗರ್, ಇದ್ರ ಮಿಕ್ಕಿದ್ದು ನೀವೇನು ಹುಡುಕೋತೀರ ಹುಡುಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಪೊಲೀಸವರು ಅದರ ಬಗ್ಗೆ ಸರ್ಚನ್ನು ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಇವರೊಬ್ಬರು ಪ್ರೊಫೆಸರ್ ಅಂತ. ಸ್ನೇಹಿತರೆ, ಇವರು ಅಮೇರಿಕದಲ್ಲಿ VVL ಮಾಡಿ ಮತ್ತು PhD ಪದವಿ ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಸಂಪೂರ್ಣವಾಗಿ ಅವರು ಪದವಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, IITಯಲ್ಲಿ ಇವರು ಒಂದು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಇವರು ವರ್ಕ್ ಮಾಡ್ತಾ ಇರ್ತಾರೆ. ಆಮೇಲೆ ಇವ್ರ ತಂದೆ ಬಂದು ಒಂದು IRS ಅಧಿಕಾರಿಗಳಾಗಿರ್ತಾರೆ. ಅಲೋಕ್ ಸಾಗರ್ ಅವ್ರ ತಂದೆ ಅಧಿಕಾರಿಗಳಾಗಿರ್ತಾರೆ. ತಾಯಿ ಕೂಡ ಪ್ರೊಫೆಸರ್ ಆಗಿರ್ತಾರೆ. ಇವರು IITಯಲ್ಲಿ ಅಧಿಕಾರಿ ಪ್ರೊಫೆಸರ್ ಆಗಿರುವಾಗ 1982ರಲ್ಲಿ ನಿರ್ಧಾರ ಮಾಡ್ತಾರೆ. ಏನಂತ, ನಾನು ಇವೆಲ್ಲವನ್ನು ಬಿಟ್ಟು ನಾನು ಜನಗಳಿಗೋಸ್ಕರ ಏನಾದರೂ ಮಾಡಬೇಕು. ಅಗಾಧ ಶ್ರೀಮಂತರು ಇವರು. ತಂದೆನೂ ಒಂದು ಅಧಿಕಾರಿಗಳಾಗಿದ್ದಾರೆ, ತಾಯಿನೂ ಪ್ರೊಫೆಸರು, ಇವರು ಕೂಡ ಪ್ರೊಫೆಸರು. ಆದರೆ ಇವ್ರ ಮನಸ್ಸಲ್ಲಿ ಅದೇನಾಗುತ್ತೋ ಏನು ಮೂಡುತ್ತೋ ಗೊತ್ತಿಲ್ಲ. ಅವ್ರು ಒಂದಿನ ನಾನು ಏನಾದರೂ ಜನಗಳಿಗೋಸ್ಕರ ಮಾಡಬೇಕು, ಇದೆಲ್ಲವನ್ನು ಬಿಟ್ಟು ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ಆ ದಿನ ಅವರು ಎಲ್ಲವನ್ನು ಬಿಟ್ಟು ಈ ಬುಡಕಟ್ಟು ಜನಾಂಗದ ಮಧ್ಯೆ ಇರೋಕ್ಕೆ ಶುರು ಮಾಡ್ತಾರೆ. ಅಂದರೆ ಜೀವನ ಅಂದರೆ ಏನು, ಹೆಂಗೆ ಮಾಡಬೇಕು ಜೀವನನ, ಇವರೊಟ್ಟಿಗೆ ನಾನು ಹೆಂಗೆ ಕಳಿಬೋದು, ಏನೂ ಇಲ್ಲ ಅಂತ ಅಂದಾಗ ನಾನು ಹೆಂಗೆ ಜೀವನ ಕಳಿಬೋದು. ಅಷ್ಟೇ ಅಲ್ಲ, ಅವ್ರಿಗಿದ್ದಂಥ ಆಸ್ತಿಯನ್ನು ಬೇರೆಯವ್ರ ಹೆಸರಿಗೆ ಬರೆದು ಕೊಡ್ತಾರೆ. ಎಲ್ಲವನ್ನು ತ್ಯಜಿಸಿಯೇ ಇವರು ಬುಡಕಟ್ಟು ಜನಾಂಗದ ಜೀವನಕ್ಕೆ ಇಳಿತಾರೆ. ಜೀವನಗಳ ಹೆಂಗೆ ಅಂತ ಅವ್ರಿಗೆ ಅಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಅವರು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ತಿನ್ನೋದ್ರ ಜೊತೆಗೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇನು ಅಂತಂದರೆ 50,000ಕ್ಕೂ ಹೆಚ್ಚು ಗಿಡಗಳನ್ನ ನುಡಿತು ಅವನ ಪೋಷಣೆಯನ್ನು ಮಾಡ್ತಾ ಇರ್ತಾರೆ. ಆ ಗಿಡಗಳನ್ನ ನೆಟ್ಟು ಅವನ್ನ ಸಾಕೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ದಿನ ಅವರು ಸೈಕಲಲ್ಲಿ ಹೋಗ್ತಾ ಬರ್ತಾ ಅಕ್ಕಪಕ್ಕ ಮನೆಯಲ್ಲಿ ಭಿಕ್ಷೆ ಬೇಡಿ ತಿನ್ನೋದ್ರ ಜೊತೆಗೆ 50,000ಕ್ಕೂ ಹೆಚ್ಚು ಗಿಡಗಳನ್ನ ಬೆಳೆಸ್ತಾ ಇರ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇವರು ಅಲೋಕ್ ಸಾಗರ್ ಅವರು ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆದಂತಹ ರಘುರಾಮ್ ರಾಜನ್ ಅವರು ಇವ್ರ ಶಿಷ್ಯರಂತೆ. ಈ ಅಲೋಕ್ ಅವರ ಶಿಷ್ಯರು ಅವರು. ನಿಜವಾಗ್ಲೂ ಪೊಲೀಸವ್ರು ಶಾಕ್ ಆಗಿಬಿಡ್ತಾರೆ. ಅಂತಂಥವ್ರೆಲ್ಲ ಇವ್ರ ಶಿಷ್ಯರಂದಿರಾ, ಯಪ್ಪ ನಾವು ಎಂಥ ವ್ಯಕ್ತಿನ ಬಂದು ನೀನು ಯಾರು ಅಂತ ಕೇಳ್ತಾ ಇದ್ದೀವಲ್ಲ ಅಂತ ಅವರಿಗೆ ಶಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡಿದ್ದೀವಲ್ಲ, ಅದು ನೀನು ಯಾರು ಅಂತ ನಾವು ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದೀವಲ್ಲ ಅಂತ ಅವರಿಗೆ ಅವರೇ ಶಾಕ್ ಆಗಿ, ತಪ್ಪಾಯಿತು ಸರ್, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಮತ್ತೆ ಅಲೋಕ್ ಸಾಗರ್ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರನೇ ಬಿಟ್ಟು ಬರ್ತಾರೆ. ನೋಡಿದ್ರ ಸ್ನೇಹಿತರೆ, ಜೀವನ ಅಂದರೆ ಇಷ್ಟೇ. ಎಲ್ಲವನ್ನು ತ್ಯಜಿಸಿ ನಾವೇನು ಇಲ್ಲ ಅಂತ ಬದುಕ್ತೀವಿ ನೋಡಿ, ಅವಾಗಲೇ ಅವ್ರ ಜನಗಳು ಇವನು ಹಾಗೆ ಇರ್ತಾನೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಅವ್ರ ಹಿಂದೆ ಇರೋ ರಹಸ್ಯ
ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಕಣ್ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್.